ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಯಾರು ಬೇಕಾದರೂ ಸ್ಪರ್ಧಿಸಬಹುದು, ನಾವು ಸ್ಪರ್ಧೆ ಮಾಡಬೇಡಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಎಂದಿದ್ದಾರೆ. ಸಾಮಾನ್ಯ ಕಾರ್ಯಕರ್ತ ಪಕ್ಷ ಬಿಟ್ಟರು ಪಕ್ಷಕ್ಕೆ ನಷ್ಟ. ಹೀಗಾಗಿ ಒಬ್ಬ ಶಾಸಕ ರಾಜೀನಾಮೆ ಕೊಟ್ಟಾಗ ನಷ್ಟವಾಗುವುದು ಸಹಜ. ಆದರೆ ಹಿಂದಿನಿಂದ ನೂರಾರು ಜನ ಪಕ್ಷ ಬಿಟ್ಟಿದ್ದಾರೆ, ಇದರಿಂದ ಪಕ್ಷಕ್ಕೇನು ಆಗಿಲ್ಲ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ನಮ್ಮ ಪ್ರತಿನಿಧಿ ಪವನ್ ನರ್ಸಿರೋ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಬನ್ನಿ ಇದ್ರ ಬಗ್ಗೆ ಎಲ್ಲ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಮಾತಾಡಿಸ್ತೀನಿ ಅವ್ರನ್ನ. ಸರ್, ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಇವತ್ತು ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಅವರು ಮುಂಬರುವಂಥ ದಿನಗಳಲ್ಲಿ ಕಲಬುರಗಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ನಿಮ್ಮ ತಂದೆಯವರ ವಿರುದ್ಧ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಸರ್, ತಮ್ಮ ಅಭಿಪ್ರಾಯ? ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅವರು ಕಂಟೆಸ್ಟ್ ಮಾಡೋದಿದ್ರೆ ಯಾರನ್ನ ಕಂಟೆಸ್ಟ್ ಮಾಡ್ಬೋದು. ಉಮೇಶ್ ಜಾಧವ್ ಅವರು ಇರ್ಬೋದು ಅಥವಾ ಬೇರೆ ಯಾರನ್ನ ಮಾಡ್ಬೋದು. ಸೊ ದೇ ಆರ್ ಮೋರ್ ದೆನ್ ವೆಲ್ಕಮ್. ಇದು ಅವ್ರ ನಿರ್ಧಾರ ಇದೆ. ಅವರು ಖರ್ಗೆ ಅವ್ರ ವಿರುದ್ಧ ಕಂಟೆಸ್ಟ್ ಮಾಡಬೇಕಂತ ತೀರ್ಮಾನ ತಗೊಂಡಿದ್ರೆ ಸ್ವಾಗತ ಮಾಡ್ತೀವಿ. ಅಲ್ಲಿ ಕೈಯ ಗೊತ್ತಿದ್ದವರು ಒಂದಾಗಿದ್ದಾರೆ. ಈಗ ಉಮೇಶ್ ಜಾಧವ್ ಅವ್ರನ್ನ ಖರ್ಗೆ ಅವ್ರ ವಿರುದ್ಧ ನಿಲ್ಲಿಸಿ ಅಲ್ಲಿ ಖರ್ಗೆ ಅವ್ರನ್ನ ಸೋಲಿಸಬೇಕು ಅನ್ನೋ ಪ್ಲಾನ್ ಮಾಡ್ತಿದ್ದಾರೆ ಬಿಜೆಪಿ ಅವರು ಅಂತ ಹೇಳಲಾಗುತ್ತೆ. ಇಲ್ಲ, ಕ್ವೈಟ್ ನ್ಯಾಚುರಲಿ ಅಲ್ಲ. ಈಗ ಪೊಲಿಟಿಕ್ಸ್ನಲ್ಲಿ ಬಿಜೆಪಿ ಅವ್ರೇನು ನಮ್ಗೆ ಸಹಕಾರ ಮಾಡ್ತಾರ? ಇಟ್ಸ್ ಕ್ವೈಟ್ ನ್ಯಾಚುರಲಿ. ಅವ್ರ ಪಾರ್ಟಿ ಗೆಲ್ಲಕ್ಕೆ ಏನು ಮಾಡಬೇಕು ಅದು ಮಾಡ್ತಾರೆ. ನಾವು ನಮ್ಮ ಪಾರ್ಟಿ ಗೆಲ್ಲಕ್ಕೆ, ನಾವು ಗೆಲ್ಲಕ್ಕೆ ಏನು ಮಾಡಬೇಕು ಅದು ನಾವು ಮಾಡ್ತೀವಿ. ಬಟ್ ಅವ್ರು ಯಾವ ಸಾಧನಗಳ ಬಳಕೆ ಮಾಡ್ತಾ ಇದ್ದಾರೆ ಅಥವಾ ಯಾವ ರೀತಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅದು ಪ್ರಜಾಪ್ರಭುತ್ವದ ವಿರುದ್ಧ ಅಂತ ಹೇಳ್ತಾ ಇರೋದಷ್ಟೇ. ಇದು ಮೋದಿ ಅವರ ಪ್ಲಾನ್ ಅಂತ ಅಂದ್ರೆ ಇದು ಕಾಂಗ್ರೆಸ್ಗೆ ಒಂಥರ ಲಾಸ್ ಆದಂಗೆ ಆಯ್ತಲ್ಲ ಸರ್, ಉಮೇಶ್ ಜಾಧವ್ ಅವ್ರನ್ನ ಕರ್ಕೊಂಡು ಹೋಗಿದ್ದು. ನೋಡಿ, ಒಬ್ಬ ಸಣ್ಣ ಸಾಮಾನ್ಯ ಕಾರ್ಯಕರ್ತನೂ ಬಿಟ್ಟರೆ ಪಕ್ಷಕ್ಕೆ ನಷ್ಟ ಆಗದೆ ಬೂತ್ ಮಟ್ಟಲ್ಲಿ. ಅದರಲ್ಲಿ ಇವ್ರು MLA ಇದ್ದಾರೆ, ಸಹಜವಾಗಿ ಒಬ್ಬ MLA ಬಿಟ್ಟು ಹೋದರೆ ನಷ್ಟ ಆಗೋದು ಸಹಜ. ಆದರೆ ನಮ್ಮ 130 ವರ್ಷ ಇತಿಹಾಸದ ಪಕ್ಷ ಇದೆ. ಇಂಥವ್ರು ನೂರಾರು ಬಿಟ್ಟಿದ್ದಾರೆ, ನಮ್ಮಂಥವ್ರು ನೂರಾರು ಪಕ್ಷ ಕಟ್ಟಿದ್ದಾರೆ. ಸೊ ಯಾವುದೇ ಒಬ್ಬರು ಬಿಡೋದ್ರಿಂದ ಪಕ್ಷ ಸಂಪೂರ್ಣವಾಗಿ ನಾಶ ಆಯಿತು ಅಥವಾ ಕಲಬುರಗಿನಲ್ಲಿ ಕಾಂಗ್ರೆಸ್ಸೇ ಇಲ್ಲ ಅನ್ನೋ. ಇವತ್ತು ಆ್ಯಕ್ಚುಲಿ ಗೊಂದಲ ಇರೋದು ಕಾಂಗ್ರೆಸ್ನಲ್ಲ, BJPನಲ್ಲಿ. ಇವತ್ತು ಈಗ ಅವರು ಬಿಟ್ಟು ಹೋಗಿ ಅವ್ರ BJP ಸೇರ್ಪಡೆ ಆಗಿರೋದ್ರಿಂದ ಅಲ್ಲಿನ ಸ್ಥಳೀಯ BJP ನಾಯಕರಿಗೆ ಕೂಡ ಅಲ್ಲಿ ಅಸಮಾಧಾನ ಇದೆ. ಯಾರು ಪಕ್ಷ ಕಟ್ಟಿದ್ರು ಇವತ್ತು, ತಾವು ಈಗ ತಾನೇ ಹೆಸರುಗಳೆಲ್ಲ ಹೇಳಿದ್ರಲ್ಲ, ಚಿಂಚನ್ಸೂರ್ ಅವ್ರು ಇರ್ಬೋದು, ನಿಮ್ಮ ಮಾಲಿಕಾಯ್ ಅವ್ರು ಇರ್ಬೋದು, ಇವರೆಲ್ಲ BJP ಪಕ್ಷ ಕಟ್ಟಿದವ್ರಲ್ಲ. ಆಯಿತಾ? ಈಗ BJP ಪಕ್ಷ ಕಟ್ಟಿದವ್ರು ಏನು ಮಾಡ್ತಾರೆ? ಅವರಾಗಲೇ ಈಗ ನೋಡಿದಿರಿ, BJP ಅವ್ರದ್ದು ಇತಿಹಾಸನೇ ಇದೆ ಕಲಬುರಗಿನಲ್ಲಿ, ಹೌ ದೇ ಟ್ರೀಟ್ ದೇರ್ ಲೀಡರ್ಸ್ ಅಂತ. ಯಾಕಂದ್ರೆ ತಮ್ಮ ಪುತ್ರರನ್ನ ಮಿನಿಸ್ಟರ್ ಮಾಡಿದ್ರು, ನಮಗೆಲ್ಲ ಅನ್ಯಾಯ ಮಾಡಿದ್ರು ಅಂತಾನೆ ಆರೋಪ ಮಾಡ್ತಾ ಬಂದಿದ್ರು. ಚಿಂಚನ್ಸೂರ್ ಅವರು ಇರ್ಬೋದು, ಗುತ್ತೇದಾರ್ ಇರ್ಬೋದು. ಸಿ, ನಿಮ್ಮ ಖರ್ಗೆ ಅವರ ಕುಟುಂಬದ ವಿರೋಧಿಗಳು ರಾಜಕೀಯವಾಗಿ ಈಗ ಈ ರೀತಿಯಾದಂಥ ಸಂಚಲನ ರೂಪಿಸ್ತಾ ಇದ್ದಾರೆ ಖರ್ಗೆ ಅವ್ರನ್ನ ಸೋಲಿಸಲಿಕ್ಕೆ ಅಂತ. ಚಿಂಚನ್ಸೂರ್ ಅವರು ಮಿನಿಸ್ಟರ್ ಇರಲಿಲ್ವಾ ಹೋದಿದ್ರಲ್ಲಿ? ಅವರು ಸರಿಯಾಗಿ ಏನು ಕಾರ್ಯ ನಿರ್ವಹಿಸ್ತಿಲ್ಲ ಅಂದ್ಬಿಟ್ಟು ಅವಾಗ ಡಿಸಿಷನ್ ತಗೊಂಡಿದ್ದು. ಮಾಲಿಕಾಯ್ ಅವರಿಗೆ ಬೇರೆ ಬೇರೆ ಕಾರಣದಿಂದ ಸಿಕ್ಕಿಲ್ಲ. ನಾವೇನು ಫಸ್ಟ್ ಟೈಮಲ್ಲಿ ಸಚಿವರಾಗಿದ್ದು, ಏನು ನಾವೇನು ಈಗ ಬಂದಿದ್ದೀವಿ ರಾಜಕೀಯಕ್ಕೆ? NSU ಯೂತ್ ಕಾಂಗ್ರೆಸ್ ಎಲ್ಲ ನಾವು ಪಕ್ಷ ಕಟ್ಟಿಲ್ವಾ? ಮತ್ತು ಇವರೇ ಈಗ ಹೋಗ್ತಾ ಇದ್ದಾರೆ. ಅದಕ್ಕೆ ಏನೋ ಒಂದು ಕುಂಟು ನೆಪ ಕೊಟ್ಟು ಹೋಗ್ತಾರೆ. ಅದಕ್ಕೆ ನಾವೇನು ಹೇಳೋಕ್ಕಾಗ್ತದೆ? ಇದು ಸಾಯೋ ತನಕ ಈ ಆರೋಪಗಳು ಇರೋದೇ ಅದು. ಸರ್, ಇನ್ನೊಂದು, ನಾಗೇಶ್ ಅವರು ಬಿಡ್ತಾರೆ ಪಕ್ಷ ಅಂತಾರೆ, ಮತ್ತೆ ಜಾರಕಿಹೊಳಿ ಅವರು ಕೂಡ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗುತ್ತೆ. ಸರ್ಕಾರಕ್ಕೆ ಏನಾದ್ರು ಅಪಾಯ ಆಗುತ್ತಾ? ಹೇಗೆ ನೋಡಿ, ಸರ್ಕಾರಕ್ಕೆ ಅದು ಅಪಾಯ ಇಲ್ಲ. ಈಗ ಮೊನ್ನೆ ತಾನೇ ತಾವು ನೋಡಿದ್ದೀರ ಸದನದಲ್ಲಿ ಅವರು ಏನು ವೋಟ್ ಆಫ್ ಕಾನ್ಫಿಡೆನ್ಸ್ ಕೇಳೋಕ್ಕೂ ಅವರಿಗೆ ನಂಬರ್ಸ್ ಇರಲಿಲ್ಲ. ಅವರು ಅಂದರೆ ಈ ಆಡಿಯೋ ಟೇಪ್ ರಿಲೀಸ್ ಆದಮೇಲೆ ರೆಕಾರ್ಡಿಂಗ್ನಲ್ಲಿ ಭಾಳ ಸ್ಪಷ್ಟವಾಗಿ ವರಿಷ್ಠ BJP ನಾಯಕರು ಹೇಳಿದ್ದಾರೆ, ನಾವು ಖರೀದಿಗೆ ಮುಂದಾಗಿದ್ದೀವಿ, ಸ್ಪೀಕರಿಗೆ ಆಮಿಷ ಕೊಟ್ಟಿದ್ದೀವಿ, ನಿಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಆಮಿಷ ಕೊಟ್ಟಿದ್ದೀವಿ. ಅಂದರೆ ಇದೆಲ್ಲ ಎಲ್ಲೋ ಒಂದು ಕಡೆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸೇ ಅಲ್ವಾ ಇದು? ಇವೆಲ್ಲನೂ ನೋಡಿದ್ರೆ ಅಂದರೆ ಆಪರೇಷನ್ ಕಮಲ ಇನ್ನು ಚಾಲತಿನಲ್ಲಿ ಒಂದು ರೀತಿನಲ್ಲಿ ಇದೆ ಅಂತಲೇ ಅನ್ಕೋಬೋದಲ್ಲ ನಾವು. ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜಾಚಾರಿ ಜೊತೆ ಪವನ್, ಪೊಲಿಟಿಕಲ್ ಬ್ಯೂರೋ, TV5.